ನಾನು ಡಾಕ್ಟರ್ ಆರ್ ಪಾಂಚಾಳ್, ಜನಸಂದೇಶ ವಾರ್ತೆಗಳಿಗೆ ಸ್ವಾಗತ. ದಿನಾಂಕ 15/7/2024 ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಔರಾದ್ ಪಟ್ಟಣದಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀ ಪ್ರಭು ಚವ್ಹಾಣ್ರವರ ತವರೂರಲ್ಲಿಯೇ ಔರಾದ್ ಪಟ್ಟಣದ APMC ಕ್ರಾಸಿನಿಂದ ತಹಸೀಲ್ ಕಾರ್ಯಾಲಯಕ್ಕೆ ಹೋಗುವ ಮುಖ್ಯ ರಸ್ತೆ ಮೇಲೆ ದೊಡ್ಡ ದೊಡ್ಡ ತಗ್ಗುಗಳು ಬಿದ್ದಿದ್ದು, ಈ ರಸ್ತೆ ಮೇಲೆ ಓಡಾಡುವ ದ್ವಿಚಕ್ರ ವಾಹನ ಚಾಲಕರು ಈ ತಗ್ಗಿನಲ್ಲಿ ವಾಹನ ಸಹಿತ ಬಿದ್ದು ನೂರಾರು ಜನರು ಆಸ್ಪತ್ರೆಗೆ ಹೋಗಿ ತಮ್ಮ ಅಳಿಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಔರಾದ್ ತಾಲೂಕಿನ ಜಿಲ್ಲಾ ಪಂಚಾಯಿತಿಯ ಹಾಗೂ PWD ಕಾರ್ಯಾಲಯದ ಇಂಜಿನಿಯರ್ಗಳು ಈ ರಸ್ತೆ ಮೇಲೆ ಓಡಾಡುತ್ತಿದ್ದಾರೆ. ಅವರ ಕಣ್ಣಿಗೆ ಈ ತಗ್ಗುಗಳು ಕಾಣುತ್ತಿಲ್ಲವೇ? ಈ ಅಧಿಕಾರಿಗಳ ಮೇಲೆ ಶಾಸಕರ ಹಿಡಿತ ಇಲ್ಲದ ಕಾರಣ ಈ ಅಧಿಕಾರಿಗಳು ರಸ್ತೆಗಳು ದುರಸ್ತಿ ಮಾಡದೆ ಅಥವಾ ಕೆಲಸ ಮಾಡದೆ ಬೋಗಸ್ ಬಿಲ್ ಎತ್ತುತ್ತಿದ್ದಾರೆಂದು ಸಾರ್ವಜನಿಕರು ಮಾತಾಡುತ್ತಿದ್ದಾರೆ. ಈ ಅಧಿಕಾರಿಗಳ ಮೇಲೆ ಶಾಸಕರು ಶೀಘ್ರವಾಗಿ ಸೂಕ್ತ ಕ್ರಮ ಜರುಗಿಸುತ್ತಿದ್ದಲ್ಲಿ ಈ ರಸ್ತೆ ಮೇಲೆ ಓಡಾಡುವ ದ್ವಿಚಕ್ರ ವಾಹನ ಚಾಲಕರು ತಗ್ಗಿನಲ್ಲಿ ಬಿದ್ದು ಆಸ್ಪತ್ರೆಗೆ ಹೋಗುವ ಬದಲು ಯಮಪುರಿಗೆ ಹೋಗುವ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದು JDS ಪಕ್ಷದ ಔರಾದ್ ತಾಲೂಕಿನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಶೆಟ್ಕಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆಂದು ಜನಸಂದೇಶ ವಾರ್ತೆಗಳ ವರದಿಗಾರರಾದ ಭಗವಾನ್ ದಾಸ್ ಪಾಂಚಾಳ್ ವರದಿ ಮಾಡಿರುತ್ತಾರೆ. न्यू बाजार है. ಬೀದರ್ ಜಿಲ್ಲಾ JDS ಕಾರ್ಯದರ್ಶಿ. ಇವತ್ತು ಔರಾದ್ ನಗರದ ಮುಖ್ಯ ರಸ್ತೆಯಲ್ಲಿ ಮೊಳಕಾಲವರೆಗೆ ತಗ್ಗು ಬಿದ್ದು ಪ್ರತಿನಿತ್ಯ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಇಲ್ಲಿ ಅನೇಕ ಅಧಿಕಾರಿಗಳು ಇದೇ ರಸ್ತೆಯಿಂದ ಹಾದು ಹೋಗುತ್ತಿದ್ದರೂ ಕೂಡ ಈ ರಸ್ತೆ ಕಡೆ ಯಾರೂ ಗಮನ ಹರಿಸುತ್ತಿಲ್ಲ. ಆದುದರಿಂದ ಏನಾದರೂ ದ್ವಿಚಕ್ರ ವಾಹನ ಬಿದ್ದು ಸಾಯುವುದಕ್ಕಿಂತ ಮೊದಲು ಈ ಔರಾದ್ ನಗರದ ಮುಖ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಔರಾದ್ ರಸ್ತೆಯಲ್ಲಿರುವ ತಗ್ಗು ದಿನ್ನೆಗಳನ್ನು ಮುಚ್ಚಬೇಕಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಎಲ್ಲರ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ನಗರದ ಬಿಡಾಡಿ ದನಗಳು ಭಾಳಷ್ಟಾಗಿ ಅಲ್ಲಿ ದನಗಳು ಬಿಡ್ತವೆ. ಅವುಗಳಿಂದ ಕೂಡ ಔರಾದ್ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತಿದ್ದು ಸಾರ್ವಜನಿಕರು ಯಾವುದೇ ಅಪಘಾತ ಆಗದಂತೆ ನಗರಸಭೆ ಮುಖ್ಯಾಧಿಕಾರಿ ಕೆಲವು ದನಗಳು ನಾವು ಬಿಡಾಡಿ ದನಗಳು ಓಡಿಸಬೇಕು. ಏನು ಕ್ರಮ ಕೈಗೊಳ್ರಿ. ರಸ್ತೆ ಕೂಡಲೇ ಒಂದು ವಾರದೊಳಗೆ ಮಾಡಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ. ಅದೇ ಎಲ್ಲ ಮತ್ತೆ ಇರ್ತಾವ ಏನು ಗಿಡಗಳು